ಹಜರತ್ ಸೈಯದ್ ಶಾ ಚಂದಾ ಹುಸೈನಿ ರಹಮತುಲ್ಲಾಹಿ ಅಲೈಹಿ ಅವರ 589ನೇ ಜಾತ್ರೆಯ ಅಂಗವಾಗಿ ಸುನ್ನ ಕಾರ್ಯಕ್ರಮ ಹಾಗೂ ಶಾಂತಿ ಸಭೆಯನ್ನು ಹಜರತ್ ಸೈಯದ್ ಶಾ ಕಲೀಮುಲ್ಲಾ ಹುಸೈನಿ ಜೈದಿ, ಸಜ್ಜಾದಾ ನಶೀನ್, ಬಡಿ ದೇವಡಿ ಇವರ ನೇತೃತ್ವದಲ್ಲಿ ಭಕ್ತಿಭಾವದಿಂದ ಹಾಗೂ ಶಾಂತಿಯುತವಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಟೇಲ್, ಮಾಲಿ ಪಟೇಲ್, ಪಟ್ವಾಡಿ ಸಮಾಜದ ಮುಖಂಡರು, ಗೋಗಿ ಗ್ರಾಮದ ಗುರು ಹಿರಿಯರು, ಅಪಾರ ಸಂಖ್ಯೆಯ ಭಕ್ತಾದಿಗಳು ಭಾಗವಹಿಸಿದ್ದರು. ಇದೇ ವೇಳೆ ಶಹಾಪುರ ಅರ್ಬನ್ ವಲಯದ ಸಿಐ, ಗೋಗಿ ಪಿಎಸ್ಐ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಹಕರಿಸಿದರು. ಜಾತ್ರೆಯನ್ನು ಶಾಂತ ರೀತಿಯಲ್ಲಿ ನಡೆಸಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಕಾನೂನು ಕೈಗೆ ತೆಗೆದುಕೊಳ್ಳದಂತೆ ಸಾರ್ವಜನಿಕರು ಸಹಕಾರ ನೀಡಿ ಕಾರಣ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಳ್ಳಿ ಎಂದು ಆಯೋಜಕರಿಗೆ ತಿಳಿಸಿದ್ದಾರೆ. ज़्यादा नवाज़ने वाले, मेरी तलब से ज़्यादा नवाज़ने वाले, मेरी तलब से नवाज़ने वाले, तेरे करम तेरे फजलो नवान के सदके मेरी जिंदगी में जब से मेरा पीर आ गया है, मुझे मुस्तफा मिले हैं, मुझे मेरा रब मिला है, मुझे मुस्तफा मिले हैं, मुझे मेरा रब मिला है, मुझे मुस्तफा मिले हैं, मुझे मेरा रब मिला है, मुझे मुस्तफा मिले हैं, मुझे मेरा रब मिला है। मेरा पीर नूर अहमद, मेरा पीर नूर खालिक, 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 मेरा पीर नूर अहमद, मेरा पीर नूर खालिक। अस्सलाम वालेकुम रहमतुल्लाहि बरकातहू। नगारे एक दिन से फिक्स करते हैं ये चुन्ना मारने का। संडे आज बीतवार है, 50 साल से हम चुन्ना फिक्स कर को चुन्ना मारते हैं। उस दिन एक दिन फिक्स करे दिन, अब आज चुन्ना मार रहे हैं दरगाह को पूरे। आज पूरी पब्लिक गांव की आई, पूरे लोग हिंदू मुसलमान पूरे आको चुन्ना मारते। भी गांव में से रोटियाँ मंगले का को हेंज बैठ को खाते सब लोग। वो हमारा ऐसा ज़माने से 50 साल से रूल्स है, पहले से भी 500 साल से ऐसा करते हैं। हमें कदीम ज़माने का रिवाज है, आज तक अब तक चलते आ रहा, अभी भी वैसे है इंशाअल्लाह, अभी भी चलेगा। अस्सलाम वालेकुम। ಸೈಯದ್ ಹಜರತ್ ಚಂದಾ ಹುಸೇನಿ ಹಜರತ್ ಚಂದಾ ಹುಸೇನಿ ಅವರ ದರ್ಗಾದ ಜಾತ್ರೆ 589ನೇ ಜಾತ್ರೆ ನಿಮಿತ್ತ ಈಗಾಗಲೇ ಸೈಯದ್ ಕಲೀಮುಲ್ಲಾ ಹುಸೇನಿ ಸಜ್ಜಾದ ಸಾಹೇಬ್ರ ನೇತೃತ್ವದಲ್ಲಿ
ಚಾಲನೆ ಕೊಟ್ಟಾಗ ಆಗ್ಯದ. ಅವತ್ತು ನಗಾರಿ ಏರಿದ ದಿನದಿಂದ ಅಲ್ಲಿಂದ ಕಾರ್ಯಕ್ರಮಗಳು ಆರಂಭ ಆಗ್ಯಾವ. ನಾಳೆ 30ನೇ ತಾರೀಕು ಶುಕ್ರವಾರ ದಿನ ಕಲಿಮುಲ್ಲಾ ಹುಸೇನಿ ಸಜ್ಜಾದೆ ಅವರ ನೇತೃತ್ವದಲ್ಲಿ ಅವರ ಮನೆಯಿಂದ ಗಂಧದ ಮೆರವಣಿಗೆ ಮುಖಾಂತರ ಬಂದು ದರ್ಗಾಕ್ಕೆ ಬಂದು ಗಂಧ ಏರಿಸಿ ಬೆಳಿಗ್ಗೆ 5 ಗಂಟೆಗೆ ಗಂಧ ಏರಿಸ್ತಾರೆ. ತದನಂತರ ಅವತ್ತಿನ ದಿನನೇ ನೈವೇದ್ಯ ಪ್ರೋಗ್ರಾಮ್, ಅಂದರೆ ಎಲ್ಲ ಭಕ್ತರು ಅವತ್ತು ನೈವೇದ್ಯ ಸಮರ್ಪಣೆ ಮಾಡ್ತಿರ್ತಾರೆ. ಅದು ಮರುದಿನ 3ನೇ ದಿನ ಜಿಯಾರತ್, ಅಂದ್ರೆ 3 ದಿನದ ಕಾರ್ಯ ಮುರಿಯೋದಂತ ಇರ್ತದೆ ಪ್ರೋಗ್ರಾಮು. ಅವತ್ತಿನ ದಿನ ಜಾತ್ರೆ ಕುಸ್ತಿನೂ ಇರ್ತಾವ್ರಿ. ಇಲ್ಲಿ ಕಲ್ಚರಲ್ ಆಕ್ಟಿವಿಟಿ ಕುಸ್ತಿ ಇರ್ತಾವ. ಕುಸ್ತಿ ಒಂದು ಇಲ್ಲಿ ದರ್ಗಾದ ಆವರಣದಾಗ ಅರೇಂಜ್ ಮಾಡಿರ್ತಾರೆ. ಕಬಡ್ಡಿನ ಕಬಡ್ಡಿನ ಅರೇಂಜ್ ಮಾಡಿದಾರಂತೆ. ಅವು ಕಬಡ್ಡಿ ಮತ್ತು ಕುಸ್ತಿಗಳ ಪ್ರೋಗ್ರಾಮ್ಗಳೆಲ್ಲ ಅರೇಂಜ್ ಮಾಡಿರ್ತಾರೆ. ಅದಾದ್ಮೇಲೆ ಸಾಯಂಕಾಲ ಜಿಯಾರತ್ ಒಂದು ಕಾರ್ಯ ಮುರಿಯೋ ಪ್ರೋಗ್ರಾಮ್ ಇರ್ತದೆ. ಅದು ಮುಗಿದ ತಕ್ಷಣ ವಿದ್ಯುಕ್ತವಾಗಿ ಅವತ್ತು ಮುಗಿದಂಗೆ ಜಾತ್ರೆದಿದು. ತದನಂತರ ಮುಂದೇನಾದವ 2 ದಿನ ಕಾರ್ಯಕ್ರಮ ಇರ್ತಾವ. ಅವ್ರು ಇದ್ರೊಳಗೆ ಅವು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಇರ್ತಾವ್ರಿ. ಹಿರಿಯರ ಗಂಧ ಅದಂತ ಇನ್ನೊಂದು ಅಂತ ಇರ್ತಾವ. ಅವೆಲ್ಲ ಅವು ಯಥಾ ರೀತಿಯಾಗಿ ಅವರು ಕಲಿಮುಲ್ಲಾ ಹುಸೇನಿ ಅವರ ನೇತೃತ್ವದಾಗ ನಡೀತದೆ. ನಂತರ ಅದು ಅವತ್ತಿನ ಇನ್ನೊಂದು ಅವ್ರದ್ದು ಸಜ್ಜಾದಿ ಅವರು ಸೈಯದ್ ಇಸ್ಮಾಯಿಲ್ ಹುಸೇನಿ ಅವರು ಅವ್ರದ್ದು ಹಿರಿಯರ ಗ್ರಂಥ ಅಂತ ಬರ್ತಿರ್ತಾರೆ. ಅವತ್ತಿನ ದಿನನೇ ಮುಂಜಾನೆ ಬರ್ತದೆ. 2 ಕೂಡಿ ಪದ್ಧತಿ ಪ್ರಕಾರ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾವೆ. ಇದು ತಲೆತಲಾಂತರಲಿಂದ ಸುಮಾರು 589 ವರ್ಷಗಳಿಂದ ನಡ್ಕೊಂಡು ಬಂದದ್ದು ಈ ರೀತಿ. ಇದರಲ್ಲಿ ಎಲ್ಲರೂ ಕೂಡಿ ನಾವು ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಮಂತೇಳಿ ಎಲ್ಲರಿಗೂ ಮನವಿ ಮಾಡ್ಕೊಂಡು ನಾನು 2 ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತು. ನಾನು ಆಬಿದ್ ಹುಸೇನ್ ನಾನೂರಿ. ಈ ದರ್ಗಾದ ಕನ್ನಡದಲ್ಲಿ ನಮ್ಮದು 2 ಮಾತಾಡ್ತೀವಿ. ಯಾಕಂದರೆ ಮುಖ್ಯದ ಒಂದು 2 ಮಾತಾಡ್ಬೇಕಂತ ವಿಚಾರ ಇದೆ. ನಮ್ಮ ಇದ್ರಾಗ ಈ ಜಗತ್ತಿನಾಗ ಎಲ್ಲ ಜಗತ್ತಿನಾಗ ದೊಡ್ಡ ಸಣ್ಣ ಚಂದಾ ಹುಸೇನಿ ಬರ್ತಾವ್ರು. ಇವರು ಹುಟ್ಟಿದ್ರೆ ದೂತರು ಬಂದರು. ಇವ್ರು ಹುಟ್ಟಿದ ಮ್ಯಾಗ ಇವರು ತಾಯಿ ಹಾಲು ಕುಡ್ದಿಲ್ಲ. ಚಂದಾ ಹುಸೇನಿ ಮತ್ತೆ ಅವರು ತಾಯಿ ಹಾಲು ಕುಡ್ದಿಲ್ಲ. ಒಂದು ಬೋಳಿಂದ ಜ್ಯೋತಿ ತುಪ್ಪ ಬರ್ತಿದ್ದು, ಒಂದು ಬೋಳಿಂದ ಹಾಲು ಕುಡಿತು. ಇದು ಇಂಥ ದೊಡ್ಡ ಶಕ್ತಿ. ಆಮೇಲೆ ಅವರು ಹಾಗೆ ಬರೇ ಬತ್ತಲ್ಲಿ ಹುಟ್ಟಿಲ್ಲ. ಒಂದು ಲುಂಗಿ, ಒಂದು ಟೊಬ್ಗಿ ಎಲ್ಲ ಇದು ಇತ್ತು. ಒಂದು ಲಿಬಾಸಿನ ಸಂಗಟ್ಟಿದ್ರು. ನಮ್ಮ ಇದ್ರಾಗ ಲಂಗೋಡ್ ಬಂತ ಲಂಗೋಡ್ ಸಂಗಟ ಹುಟ್ಟಿದ್ರು ಅವ್ರು. ಹುಟ್ಟಿದ ಮ್ಯಾಗ ಇವ್ರು ಹುಟ್ಟಿದ ಜಾಗ ರದ್ದೆವಾಡಿ ಹೊಳಿ ಪಕ್ಕದಲ್ಲಿ. ಅಲ್ಲಿಂದ ಮತ್ತು ಇವ್ರು ತಂದ್ರೆ ಒಂದು ತೊಟ್ಟಲ್ದಾಗ ಹಾಕಿದ್ರು. ತೊಟ್ಟಲ್ದಾಗ ತೊಗೊಂಡು 6 ತಿಂಗಳು 8 ತಿಂಗಳು ಸಮೀಪ ಗಾಳಿ ಹಾಕಿದ್ರು ಅವ್ರು, ಇಳಿದಿಲ್ಲ. ಆಮೇಲೆ ಅದು ತೊಟ್ಟಲ್ ತಂದೆ ತಾಯಿಯವ್ರು ತಗೋಬೇಕಂದ್ರೆ ಸುದ್ದಿ ಬಿಡ್ತು. ಗವಾರಕ್ಕೆ ಬಂತಂದ್ರೆ ಗವಾರಕ್ಕೆ ಹೋದ್ರೆ ಅಲ್ಲಿ ತಗೋಬೇಕಿತ್ತು. ಮತ್ತು ತೊಟ್ಟಲಿದ್ದು ಹಾರಿಕಾಸಿ ಮತ್ತು ಚಂದಾಪುರ್ಗೆ ಬಂತು. ನಮ್ಮ ಗೋಗಿ ಪಕ್ಕದಲ್ಲಿ ಇದೆ ಚಂದಾಪುರ. ಅಲ್ಲಿಗೆ ಹೋದ್ರೆ ಚಂದಾ ಹುಸೇನಿ ಬುತ್ತೇನ ಹೆಸರಿನಿಂದ ಅದು ಚಂದಾಪುರ ಅಂತ ಇತ್ತು. ಮತ್ತು ಅಲ್ಲಿಗೆ ತೊಗೊಂಡೋಗೋದು ಮತ್ತು ಅಲ್ಲಿಂದ ದಾರಿ ಬಂದು ಮತ್ತು ಗೋಗಿಗೆ ಬಂತು. ಇದು ಇಂಥ ದೊಡ್ಡ ಶಾಲೆ ಇದ್ದಾರೆ ಇವರು. ಆಮೇಲೆ ಇಲ್ಲಿ ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರದಿಂದ ಜನ ಬರ್ತಾರೆ ಜಾತ್ರೆಗೆ. ದಯವಿಟ್ಟು ವ್ಯವಸ್ಥೆಗಳು ಚಲೋ ಆಗ್ಬೇಕು. ಯಾಕಂದ್ರೆ ಲೇಡೀಸ್ ಭಾಳ ಇರ್ತಾರೆ ಇಲ್ಲಿ. ಊಟಗಳು ಹುಡುಗರು ಆ ಕಡೆ ತಿರುಗಾಡ್ತಾರೆ. ಆಮೇಲೆ ಗಂಧ 30 ಗಂಧ, ಶುಕ್ರವಾರ ಗಂಧ ದಿವಸ ಕುಸ್ತಿ ಪ್ರೋಗ್ರಾಮ್ ಇರ್ತದೆ, ಕಬಡ್ಡಿ ಪ್ರೋಗ್ರಾಮ್ ಇರ್ತದೆ ಮುಂಜಾನೆ. ಆಮೇಲೆ ಗಂಧ ಅಲ್ಲಿಂದ 1 ಗಂಟೆಗೆ ಬಿಟ್ಟಿಗೆ 5 ಗಂಟೆಗೆ ಬರ್ತದೆ. ಆಮೇಲೆ ಫಜರ್ ನಮಾಜ್ ಆಗೋಣ ಮತ್ತು ಗಂಧ ಇರ್ತದೆ. ನಮಾಜಿ ಆದ ತಕ್ಷಣ ಗಂಧ ಪ್ರೋಗ್ರಾಮ್ ನಡೀತದೆ. ಮತ್ತು ಶನಿವಾರ ದೀಪ ಪ್ರೋಗ್ರಾಮ್, ಕವಾಲಿ ಪ್ರೋಗ್ರಾಮ್, ಸೀರತ್ ಔಲಿಯಾ ಅಂತ ಪ್ರೋಗ್ರಾಮ್ ಇರ್ತದೆ. ಅದು ಒಂದು ಸಾಯಂಕಾಲ ಪ್ರೋಗ್ರಾಮ್ ಇರ್ತದೆ. ಮರುದಿವಸ ಐತವಾರ ದಿವಸ ಕುಸ್ತಿ ಪ್ರೋಗ್ರಾಮ್ ಇರುತ್ತೆ. ಆಮೇಲೆ ಸಾಯಂಕಾಲ 4:30-5 ಗಂಟೆಗೆ ಜಿಯಾರತ್ ಪ್ರೋಗ್ರಾಮ್ ಇರ್ತದೆ. ದಯವಿಟ್ಟು ಕಬಡ್ಡಿ ಮತ್ತು ಎಲ್ಲರೂ ನಮ್ಮದು ರಿಕ್ವೆಸ್ಟ್ ಏನಿದೆ, ಊರು ಜನರ ಸಂಘಟನೆ ರಿಕ್ವೆಸ್ಟ್ ಇದೆ, ಎಲ್ಲರ ಒಂದಾಗಿ ಚಲೋ ಯಾರಿಗೆ ತ್ರಾಸು ಪಡಲಾರ್ದಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ. CPI ಸಾಹೇಬರಿಗೆ, ನಮ್ಮ ಹೋಗಿ PSI ಸಾಹೇಬರಿಗೆ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಚಲೋ ಆಗಿ ಜಾತ್ರೆ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಲಾಂ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಗೋಗಿ ಗ್ರಾಮದಲ್ಲಿ ಶ್ರೀ ಚಂದಾ ಹುಸೇನಿ ದರ್ಗಾದ ಜಾತ್ರಾ ಪ್ರಯುಕ್ತ
ಇವತ್ತು ಶಾಂತಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಶಾಂತಿ ಸಭೆಗೆ ಗ್ರಾಮದ ಎಲ್ಲ ಮುಖಂಡರು, ಪೊಲೀಸ್ ಪಾಟೀಲರು, ಮಾಲಿ ಪಾಟೀಲರು ಮತ್ತು ಈ ದರ್ಗಕ್ಕೆ ಸಂಬಂಧಪಟ್ಟಂತ ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರಿ. ಮತ್ತು ದರ್ಗದ ಮುತ್ತವರು ಕೂಡ ಇಲ್ಲಿ ಶಾಂತಿ ಸಭೆಯಲ್ಲಿ ಹಾಜರಿದ್ದಾರೆ. ಮತ್ತು ನಮ್ಮ ಶಾಪೂರ್ ವೃತ್ತದ ಸಿಪಿಐ ಸಾಹೇಬರು ಕೂಡ ಇಲ್ಲಿ ಹಾಜರಿದ್ದಾರೆ. ಈ ಗೋಗಿ ಗ್ರಾಮದ ಜಾತ್ರೆ, ಈ ದರ್ಗದ ಜಾತ್ರೆ ಸುಮಾರು ಶತಮಾನಗಳ ಕಾಲದಿಂದ ನಡೆದುಕೊಂಡು ಬಂದಿದೆ. ಇದ್ರ ಬಗ್ಗೆ ನಮ್ಮಲ್ಲಿ ಗೋಗಿ ಹಿಸ್ಟ್ರಿ ಬಗ್ಗೆ ಅದ್ರ ಬಗ್ಗೆ ನಾವು ಈಗಾಗಲೇ ಸ್ಟಡಿ ಕೂಡ ಮಾಡಿದ್ದೀವಿ. ಭಾಳ ಅದ್ಭುತವಾಗಿ ಜಾತ್ರೆ ನಡೆದುಕೊಂಡು ಬಂದಿದೆ. ಈ ಸುತ್ತಮುತ್ತಲಿನ ಗ್ರಾಮದ ಹಳ್ಳಿಗಳ ಜನರಲ್ಲದೆ ನಮ್ಮ ತಾಲೂಕಿನ, ಜಿಲ್ಲೆಯ, ಬೇರೆ ಬೇರೆ ರಾಜ್ಯದ ಮತ್ತು ಬೇರೆ ಬೇರೆ ದೇಶಗಳಿಂದ ಕೂಡ ಈ ಜಾತ್ರೆಗೆ ಆಗಮಿಸುವವರಿದ್ದಾರೆ. ಸಾಕಷ್ಟು ಸಾವಿರಾರು ಲಕ್ಷಾಂತರ ಭಕ್ತರು ಕೂಡ ಈ ದರ್ಗದ ಭಕ್ತರಿದ್ದಾರೆ. ಹಾಗಾಗಿ ಅವ್ರಿಗೆ ಯಾವುದೇ ತೊಂದರೆ ಆಗಲಾರ್ದಂತೆ ಈ ವರ್ಷವೂ ಕೂಡ ಜಾತ್ರೆಯನ್ನ ನಡೆಸಬೇಕಾಗಿದೆ. ಅದರ ತಮ್ಮೆಲ್ಲರ ಜವಾಬ್ದಾರಿ ಕೂಡ ಇದೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಜವಾಬ್ದಾರಿ ಕೂಡ ಇದೆ. ಹಾಗಾಗಿ ಜಾತ್ರೆಯಲ್ಲಿ ಯಾವುದೇ ತೊಂದರೆ ಆಗದಂತೆ ಮೊದಲು ಏನು ಇಷ್ಟು ಶತಮಾನಗಳಿಂದ ಏನು ನಡೆದುಕೊಂಡು ಬಂದಿದೆ ಅದರ ರೂಢಿ ಸಂಪ್ರದಾಯ ಏನಿದೆ, ಯಾರ್ಯಾರ ಚಾರ್ಜಗಳು ಏನೇನಿವೆ ಅದೇ ಮುಂದುವರಿಸ್ಕೊಂಡು ಹೋಗ್ರಿ. ಯಾವುದು ಕೂಡ ಅದರಲ್ಲೇ ಸ್ವಲ್ಪ ಹೆಚ್ಚ ಕಡಿಮೆ ವೈಮನಸ್ ಬರೋ ಸಾಧ್ಯತೆ ಇರ್ತದೆ. ಹಾಗಾಗಿ ಮೊದಲು ತಮಗೆಲ್ಲ ಗೊತ್ತಿರ್ತದೆ. ಅವ್ರ ಮನೆಯವರು ಇರಲಿಲ್ಲ ಅಂದ್ರೆ ಅವ್ರ ವಂಶಸ್ಥರು ಯಾರಾದರೂ ಇರ್ತಾರೆ, ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಅದೇ ರೀತಿ ತಾವು ಕೂಡ ಅದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಜಾತ್ರೆ ಈಗಾಗಲೇ ಸುಣ್ಣ ಬಣ್ಣಗಳಿಂದ ಅಲಂಕಾರ ನಡೆದಿದೆ. ಈಗಾಗಲೇ ತಾವು ಕೂಡ ಇದೇ ತಿಂಗಳು 30 ಮತ್ತು 31 ಮತ್ತು ಫೆಬ್ರವರಿ 1ನೇ ತಾರೀಕು 3 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳು ನಡೀತವೆ. ಅದರ ಪ್ರಯುಕ್ತ ತಾವು ಈಗಾಗಲೇ ನಮಗೆ ಅರ್ಜಿಯನ್ನು ಕೂಡ ಕೊಟ್ಟಿದ್ರಿ ಬಂದೋಬಸ್ತ್ ನೀಡ್ಬೇಕಂತೇಳಿ. ಅದ್ರ ಪ್ರಕಾರ ನಾವು ಈಗಾಗಲೇ ಆ ಬಂದೋಬಸ್ತ್ಗಾಗಿ ಎಷ್ಟು ಮಂದಿ ಪೊಲೀಸರು ಬೇಕಾಗ್ತದೆ ಅದು ಕೂಡ ನಾವು ಮೇಲಧಿಕಾರಿಗಳಿಗೆ, ನಮ್ಮ CPI ಸಾಹೇಬರಿಗೆ, DYSP ಸಾಹೇಬರಿಗೆ ಕಳಿಸಿದ್ದೀವಿ. ಅದು ಸ್ಯಾಂಕ್ಷನ್ ಆಗಿ ಕೂಡ ಬಂದಿದೆ. ಇಲ್ಲಿ ಇನ್ನೂ ಹೆಚ್ಚು ಕಡಿಮೆ ಇನ್ನೂ ಬೇಕಾದರೂ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ತಾವು ಏನು ಹೇಳಿದ್ರಿ, ಇಲ್ಲಿ ಬ್ಯಾರಿಕೇಡ್ ಹಾಕಿ ಇಲ್ಲಿ ದರ್ಗಾದಿಂದ ಇಲ್ಲಿ ಯಾವ ತೊಂದರೆ ಆಗಲಾರ್ದಂತೆ ಅಲ್ಲಿ ಆವತ್ತು 2-3 ದಿನ ವೆಹಿಕಲ್ಗಳನ್ನು ಬಂದ್ ಮಾಡಿ ಬೇರೆ ಅವರಿಗೂ ಅನುಕೂಲ ಆಗಂಗೆ ಮಾಡಿಕೊಡ್ತಿದ್ವಿ. ಮತ್ತು ಆ ಕಡೆನೂ ಕೂಡ ನಮ್ಮ ಪೊಲೀಸ್ ಸ್ಟೇಷನ್ ಆ ಕಡೆ ಬ್ಯಾರಿಕೇಡ್ ಹಾಕಿ ಆ ಕಡೆ ಕೂಡ ಅವರಿಗೆ ಜನರಿಗೆ ಯಾವುದೇ ತೊಂದರೆ ಆಗಲಾರ್ದಂತೆ ಮಾಡಿಕೊಡ್ತೀವಿ. ಮತ್ತು ಜನರಿಗೆ ಇಲ್ಲಿ ಬರುವವರಿಗೂ ಕೂಡ ಅನುಕೂಲ ಮಾಡಿಕೊಡ್ತಿದ್ವಿ. ಹಾಗಾಗಿ ತಾವೆಲ್ಲರೂ ಕೂಡ ತಮ್ಮ ಕಾನೂನನ್ನು ಕೈಗೆ ತೆಗೆದು ಏನಾದರೂ ಇಲ್ಲಿ ನಡೆದ್ರೆ ನಮಗೆ ದಯವಿಟ್ಟು ತಿಳಿಸ್ಬೇಕು. ಪೊಲೀಸ್ ಸ್ಟೇಷನ್ ಕೂಡ ಹತ್ರನೇ ಇದೆ. ನಾವು ಕೂಡ ಇಲ್ಲೇ ಇರ್ತೀವಿ 3 ದಿನದ ಕಾಲ. ಮತ್ತು ಬೀಗುಡಿ PS ಅವರು ಕೂಡ ಇಬ್ಬರು ಇಲ್ಲೇ ಜಾತ್ರೆಯಲ್ಲಿ ಇರ್ಬೇಕಂತ ಹೇಳಿದ್ದಾರೆ. ಅವರಿಗೂ ನಮ್ಮ ಮಾನ್ಯ CPI ಸಾಹೇಬರು ಕೂಡ ಇರ್ತಾರೆ. ನಮ್ಮ DYSP ಸಾಹೇಬರು ಕೂಡ ಬಂದು ವಿಸಿಟ್ ಮಾಡಿ ಹೋಗ್ತಾರೆ. ಮೊನ್ನೆ SP ಸಾಹೇಬರು ಕೂಡ ಬಂದು ಹೋಗಿ ದರ್ಗಾ ದರ್ಶನ ತಗೋತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ಮೊನ್ನೆ CPI ಸಾಹೇಬರ ನೇತೃತ್ವದಲ್ಲಿ ಏನು ಶಾಂತಿ ಸಭೆಯನ್ನ ಮಾಡ್ತಾ ಇದ್ದೀವಿ. ತಮ್ದು ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದು ಹೇಳ್ಬೇಕು. ನಾವು ಕೂಡ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಅದನ್ನ ನಾವು ತಿದ್ದುಪಡಿಯನ್ನ ಮಾಡ್ಕೋತೀವಿ, ಕರೆಕ್ಷನ್ ಮಾಡ್ತೀವಿ. ಅದ್ರ ಪ್ರಕಾರ ಬಂದೋಬಸ್ತನ್ನ ಕೂಡ ನೀಡ್ತಿದ್ದೀವಿ. ತಾವು ಕೂಡ ಅದಕ್ಕೆ ಸಹಕರಿಸ್ಬೇಕಂತ ಹೇಳಿ ದರ್ಗಾದ ಮತ್ತು ಗೋಗಿ ಎಲ್ಲ ಗ್ರಾಮದ ಈ ದರ್ಗಾದ ಭಕ್ತರಲ್ಲಿ ನಾನು ಗೋಗಿ ಪೊಲೀಸ್ ಸ್ಟೇಷನ್ PSI ಶಿವರಾಜ್ ಪಾಟೀಲ್ ಅಂತೇಳಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ವಿನಂತಿಸ್ಕೊಳ್ತೀನಿ. ತಾವೆಲ್ಲರೂ ಕೂಡ ತಮ್ಮ ಏನಾದರೂ ಈ ದರ್ಗಾದ ಯಾವ ರೀತಿಯಾಗಿ ನಡೀತಿದೆ ಸಾಹೇಬ್ರಿಗೆ ಕೂಡ ಹೇಳ್ಬೇಕು. ಆಮೇಲೆ ಲಾಸ್ಟಿಗೆ ಮುತ್ತೇವರು ಕೂಡ 1-2 ಮಾತಾಡ್ತಾರೆ. ನಮ್ಮ CPI ಸಾಹೇಬರು ಕೂಡ ಇದ್ರ ಬಗ್ಗೆ ಉದ್ದೇಶಿಸಿ 1-2 ಮಾತನಾಡ್ತಾರೆ ಅಂತೇಳಿ ನಾನು ಹೇಳ್ತೀನಿ. ಈ ಒಂದು ಗೋಗಿ ಗ್ರಾಮದ ಚಂದಾ ಹುಸೇನಿ ಸಂತ ಚಂದಾ ಹುಸೇನಿರವರ 589ನೇ ಉರುಸ್ ಮತ್ತು ಜಾತ್ರಾ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ನಮ್ಮ ಈ ಶಾಂತಿ ಸಭೆ ಕುರಿತು ಆಗಮಿಸಿದ್ದೀರಿ. ಈ ಶಾಂತಿ ಸಭೆಗೆ ಈ ಒಂದು ದರ್ಗಾದ ಪೀಠಾಧಿಪತಿಗಳಾದಂಥ ಕಲೀಮುಲ್ಲಾ ಹುಸೇನಿರವರು ಹಾಗೂ ಪೊಲೀಸ್ ಪಾಟೀಲರು ಮತ್ತು ಮಾಲಿ ಪಾಟೀಲರು ಇತರ ಎಲ್ಲ ಸಮಾಜದ ಹಿರಿಯರು ಮತ್ತು ಯುವಕರೆಲ್ಲರೂ ಆಗಮಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಜಾತ್ರೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ತಾವೆಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದೀರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಈ ಪೊಲೀಸ್ ಇಲಾಖೆಯಿಂದ ಏನು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ, ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗಿದೆ, ಅದನ್ನು ನಾವು ಸಮರ್ಪಕವಾಗಿ ನಮ್ಮ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸುತ್ತೇವೆ.
ಯಾವುದೇ ರೀತಿ ಅಹಿತಕರ ಘಟನೆಗಳ ಆಗದಾಗೆ ಕ್ರಮ ಕೈಗೊಳ್ತೀವಿ. ಈಗಾಗಲೇ ನಾವು ಹೋಮ್ ಗಾರ್ಡ್ಸ್ಗಳನ್ನು ಹೆಚ್ಚುವರಿಯಾಗಿ ಕೇಳಿಕೊಂಡಿದ್ದೇವೆ. ಬೇರೆ ರೀತಿ ಅಷ್ಟರೊಳಗಾಗಿ ನಮ್ಮ ಈ ಸಗರ ಯಲ್ಲಮ್ಮ ಜಾತ್ರೆನೂ ಇದೆ, ಅದು ಮುಗೀತದೆ. ಅದು 28ರವರೆಗೆ ಇದೆ, ಮುಗೀತದೆ. ನೆಕ್ಸ್ಟ್ ಇದು 30ರಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೋತೀವಿ. ಲಾಸ್ಟ್ ಇಯರ್ ಅದರಿಂದ ಒಂದು ಜರ ಕೂಡಿ ಬಂದರೂ ಸಹಿತ ನಾವು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಸಲನೂ ಸಹಿತ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಇನ್ನೂ ಏನಾದ್ರು ತಮ್ಮಿಂದ ಸಲಹೆ ಸೂಚನೆಗಳೇನು ಇರ್ತಾವ, ಏನಾದರೂ ನಮ್ಮ ಕಡೆಯಿಂದ ಇಂಥ ಕಡೆ ಪೊಲೀಸರ ಅವಶ್ಯಕತೆ ಈ ಥರ ಮಾಡಬೇಕಾಗಿದೆ ಇನ್ನು ಏನಾದರೂ ಹೇಳಿದ್ರೆ ಲೇಡೀಸ್ ಪೊಲೀಸ್ ಈ ಜಾತ್ರೆ ಒಳಗೆ ಹೆಣ್ಮಕ್ಳು ಹೆಚ್ಚಾಗಿ ಜಾಸ್ತಿ ಅಡ್ಡಾಡ್ತಿರ್ತಾರೆ. ಡೇ ಆ್ಯಂಡ್ ನೈಟ್ನು ಸಹಿತ ಇಲ್ಲಿ ಜಾತ್ರೆಯಲ್ಲಿ ಅಡ್ಡಾಡುವ ರೀತಿ ಮಾಡ್ಕೊತೀವಿ. ಮತ್ತು ಮಹಿಳಾ ಪೊಲೀಸ್ ಸಿಬ್ಬಂದಿಗಳನ್ನು ಸಹಿತ ಹೆಚ್ಚಿನ ನಮ್ಮ ಇರುವಂಥ ಸಿಬ್ಬಂದಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅಲ್ಲಿ ಡೆಪ್ಯೂಟ್ ಮಾಡಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತೀವಿ. ಮತ್ತು ವೈಯಕ್ತಿಕವಾಗಿ ಏನಾದರೂ ಸಣ್ಣ ಪುಟ್ಟ ಇರ್ತಾವೆ, ಎಲ್ಲಾದರೂ ಎಲ್ಲ ಕಡೆ ಇರುವಂಥವೇ ಯಾವ ಇದ್ರೂ ಸಹಿತ ಅದನ್ನು ತಾವು ವೈಯಕ್ತಿಕವಾಗಿ ಪರಿಗಣನೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಜಾತ್ರೆ ಈ ಉರ್ಸ್ ಕಾರ್ಯಕ್ರಮ ಒಳ್ಳೆಯ ರೀತಿಯಿಂದ ನಡೀಲಿ, ಭಕ್ತಾದಿಗಳು ಬಂದವರಿಗೆ ಒಳ್ಳೆಯ ರೀತಿ ದರ್ಶನ ಪಡೆದುಕೊಂಡು ಎಲ್ಲ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಸಂತರ ಒಂದು ಆಶೀರ್ವಾದ ದೊರೆಯುವ ರೀತಿಯಲ್ಲಿ, ಅನಾನುಕೂಲ ಆಗದ ರೀತಿಯಲ್ಲಿ ಎಲ್ಲರೂ ನೋಡಿಕೊಳ್ಳುವಂಥದ್ದು ಎಲ್ಲರ ಕರ್ತವ್ಯ ಇದೆ. ಅದಕ್ಕೆ ನಮ್ಮ ಸಹಕಾರ ಈ ಜಾತ್ರಾ ಕಮಿಟಿಗೆ ನಮ್ಮ ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಸಹಕಾರವನ್ನು ನಾವು ನೀಡ್ತೀವಿ. ಅದೇ ರೀತಿ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ತಾವೆಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕಂತ ಕೋರಿಕೊಂಡು ನಾವು ಒಂದೆರಡು ಮಾತುಗಳನ್ನ ಮುಕ್ತಾಯಗೊಳಿಸ್ತೀವಿ. ಶರಣಗೌಡ ನ್ಯಾಮಣ್ಣವ್ರು ಅಂತೇಳಿ, CPI ಶಾಪುರ್. अस्सलाम वालेकुम रहमतुल्लाहि वबरकातुहू। यहाँ पर आज दरगाह में पीस मीटिंग के लिए हमारे सर्कल साहब और हमारे PSI साहब आए हुए हैं। और मैं छोटी सी एक रिक्वेस्ट ये है कि भाई दरगाह के पुलिस के बंदोबस्त में ख़ास करके जो है ना लेडीज़ पुलिस को जो है ना ज़रा तसल्ली से कुछ पुलिस की लेडीज़ अगर है तो अंदर दरगाह के एरिया में जहाँ लेडीज़ ज़्यादा है वहाँ पर जो है ना लेडीज़ पुलिस का जो है ना खासकर इस बार इंतज़ाम करना बोल के मैं रिक्वेस्ट करता हूँ हमारे सर्कल साहब को। और जो है ना और कुछ बाहर के लोग आते, थोड़ा इधर उधर के लोग आते, जरा आपकी पुलिस के बंदोबस्त जरा ढंग से रहना, क्योंकि एक आदमी शरारत करने की वजह से पूरा मजमा ख़राब होता। तो एक आदमी कोई पीने खाने वाला आदमी आया तो उसके अंदर नाचने में गड़बड़ करने में जो है ना माहौल ख़राब होता है। इसके ऊपर ज़रा सर्कल साहब आपकी ख़ास नज़र रखना। और यहाँ पे हर जात के हर खाम के लोग हर साल के तरह इस साल पूरी तैयारी में उसकी तैयारी कर रहे हैं। तो मैं ये रिक्वेस्ट कर रहा था कि भाई पुलिस का बंदोबस्त जो है ना हमारे तरफ से एक रिक्वेस्ट है सर्कल साहब को, ये उसके ऊपर आप अपनी ख़ास नज़र रखना।